ರಾಜಕಾರಣಿಗಳು ಈ ಲೋಕಲ್ ಸಮಸ್ಯೆಗಳು ರಾಜಕಾರಣಿ ಜಾಸ್ತಿ ಉಪಯೋಗ ಮಾಡಿಕೊಳ್ಳೋ ಒಂದು ಪರಿಸ್ಥಿತಿ ಇದೆ. ಒಂದು ಜನಕ್ಕೆ ಒಂದು ಭಯ ಇಷ್ಟ. ಸರಿನಾ ತಪ್ಪ ಅನ್ನೋದು ನೀವು ಯಾಕಂದ್ರೆ ನೀವು ಸಮಾಜ ಕಾರ್ಯದಲ್ಲೂ ಇದ್ದೀರಾ, ರಾಜಕಾರಣಿಗೆ ಆಗಿದ್ದೀರಾ, ನೀವೇನಂತ ಆ ಥರ ಸಾಧ್ಯ ಇದೆ ಇವತ್ತು ನೋಡೋಣ ನಾನು ನೋಡ್ಕೊಳ್ತೀನಿ ಅದು ಹೆಂಗೆ ನಡೆಸ್ತೀರಾ ಅನ್ನೋ ಒಂದು ನಾವು ಪಿಕ್ಚರ್ನಲ್ಲಿ ನೋಡೋಣ ನಡೆಯೋಕ್ಕೆ ಆಗತ್ತೆ. ಅದು ಸಂಪೂರ್ಣವಾಗಿದೆ. ಆ ರೀತಿ ನಡೆಯೋದಕ್ಕೆ ಚಾನ್ಸ್ ಇರೋದ್ರಿಂದ ಜನಗಳಲ್ಲಿ ಆ ಅನುಮಾನ ಕ್ರಿಯೇಟ್ ಆಗಿರೋದು. ಮೊದಲನೇದು ಸರ್ಕಾರದ ನೇರ ಭಾಗವಹಿಸುವಿಕೆ, ನೇರ ಆಡಳಿತ ವ್ಯವಸ್ಥೆ ಕೆಳಗೆ ಯಾವ ಸಂಘ ಸಂಸ್ಥೆಗಳಿದೆ ಅಲ್ಲಿ ನಿಜವಾಗ್ಲೂ ನೀವು ಹೇಳ್ತಾರೆ ನಿಜವಾದ ಮಾತು. ಆ ಒಂದು ಸ್ಟೇಜನ್ನ ರಾಜಕೀಯವಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೆಲ್ಲ ಪ್ರಯತ್ನ ಮಾಡ್ತಾರೆ. ನಾನೊಬ್ಬ ರಾಜಕೀಯ ವ್ಯಕ್ತಿಯಾಗಿ ಹೇಳ್ತಾ ಇದ್ದೀನಿ, ಸಂಪೂರ್ಣವಾಗಿ ಬಳಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಸರಿ, ಅದು ನೇರವಾಗಿ ರಾಜಕೀಯ ಅಂತಂದು ಅಲ್ಲಿ ಬಿಡ್ತಾರೆ. ನಾವು ಇಲ್ಲಿ ಸೇವೆಯನ್ನು ಮುಂದೆ ಇಟ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಸೇವೆಯನ್ನು ಗುರುತಿಸ್ಕೊಂಡು ಆಮೇಲೆ ಅವ್ರ ಮನಸ್ಸಿನಲ್ಲಿ ರಾಜಕೀಯವಾಗಿ ನಮ್ಮನ್ನು ಆಲೋಚನೆ ಮಾಡ್ಕೋಬೋದು, ನಮ್ಮನ್ನು ಯಾವ ರೀತಿ ಆದರೂ ಸ್ವೀಕಾರ ಮಾಡ್ಬೋದು. ಅವರು ಇದು ನೇರವಾಗಿ ಸೇವಾ ಮನೋಭಾವ ಇಲ್ಲಿ ನಾವು ಕ್ರೋಢೀಕರಿಸ್ಕೊಂಡಿದ್ದೀವಿ. ಇವರು ನೇರವಾಗಿ ಯಾವುದೇ ಒಂದು ರಾಜಕೀಯದ ನೇರ ಭಾಗವಹಿಸುವಿಕೆಯಲ್ಲಿ ಅವರು ಸಂಪೂರ್ಣವಾಗಿ ನಿಲ್ಲಾಗಿದ್ದಾರೆ ಈ ಒಂದು ಸಂಸ್ಥೆ. ಅದರಿಂದ ಇವ್ರ ಮೇಲೆ ಒಂದು ಕಾನ್ಫಿಡೆಂಟ್ ಬಂದಿದೆ ಜನಕ್ಕೆ, ಪಕ್ಷಾತೀತವಾಗಿ ಕಾನ್ಫಿಡೆಂಟ್ ಬಂದಿದೆ. ಎಲ್ಲ ಪಕ್ಷದವರು ಸರಿ ಅಂತಾರೆ, ಯಾಕಂದರೆ ಸೇವಾ ಮನೋಭಾವ. ಆ ಸೇವಾ ಮನೋಭಾವದಲ್ಲಿ ಯಾರು ರಾಜಕೀಯ ವ್ಯಕ್ತಿ ಒಳಗೆ ಬರ್ಬೋದು, ಆತನ ಸೇವೆಯನ್ನು ಮಾತ್ರ ಅವ್ರು ಪಡ್ಕೊಂಡಿರ್ತಾರೆ. ಆ ಸೇವೆಯನ್ನು ಪಡ್ಕೊಂಡಂಥ ಜನ ಆಮೇಲೆ ಆತನ ರಾಜಕೀಯವಾಗಿ ಅನಾಲೈಸ್ ಮಾಡಕ್ಕೆ ಹೋಗ್ತಾರೆ. ಆದ್ದರಿಂದ ನಾವು ಪರೋಕ್ಷವಾಗಿ ನಮ್ಗೆ ಬೆಂಬಲ ಇರ್ಬೋದೇ ಹೊರತು ನೇರವಾಗಿ ಅಂಥವ್ರು ಭಾಗವಹಿಸೋಕೇನಿಲ್ಲ. ನಾವು ನೇರವಾಗಿ ಬೆನಿಫಿಟ್ ತಗೊಳ್ಳೋದಕ್ಕೂ ಸಿದ್ಧ ಇಲ್ಲ ಇಲ್ಲಿ.